ತಥೋ ಭವಾನ್ ವೈ ಭಗವತ್ಪ್ರಧಾನಃ ಮಹತ್ತಮೈಕಾಂತಪರಾಯಣಸ್ಯ ಹರೇರುದಾರಂ ಚರಿತಂ ವಿಶುದ್ಧಂ ಶುಶ್ರೂಷತಾಂನೋ ವಿತನೋತು ವಿದ್ವಾನ್. ಇದು ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯದ 15ನೆಯ ಶ್ಲೋಕ ನಾವೀಗ ನೋಡ್ತಾ ಇರೋದು. ಈ ಹಿಂದೆ ಭಾಗವತದ ಕಥೆಯನ್ನು ನಾವು ನೋಡಿದ್ದೇವೆ. ಈ 18ನೇ ಅಧ್ಯಾಯದ್ದು ಅದರಲ್ಲಿನ ಕೆಲವು ವಿಶೇಷ ವಿಷಯಗಳು, ಅಧ್ಯಾಯ ಸಮಾಪ್ತವಾಗಿದೆ, ವಿಶೇಷ ವಿಷಯಗಳನ್ನು ನಾವೀಗ ನೋಡ್ತಾ ಇದ್ದೇವೆ. 14ನೇ ಶ್ಲೋಕದಲ್ಲಿ ನಾವು ನೋಡಬೇಕಾದಂಥ ವಿಶೇಷ ವಿಷಯ ಏನೂ ಇಲ್ಲ, ಆದ್ದರಿಂದ ಅದನ್ನು ನಾನಿಲ್ಲಿ ಈಗ ಹೇಳಲಿಲ್ಲ. 15ನೇ ಶ್ಲೋಕದಲ್ಲಿರುವುದನ್ನು ಈಗ ಹೇಳಲಿಕ್ಕೆ ತೊಡಗಿದ್ದೇನೆ ಅಷ್ಟೆ. ಭಗವದ್ಭಕ್ತರಾದಂಥ ನಿಮ್ಮ ಮುಖದಿಂದ ಭಗವಂತನ ನಿರ್ಮಲವಾದಂಥ ಚರಿತ್ರೆಯನ್ನು ನಾನು ಮತ್ತು ಶ್ರವಣ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ನೀವು ಅದನ್ನು ನನಗೆ ವರ್ಣಿಸಬೇಕು ಅಂತ ಆ ಶ್ಲೋಕ. ಭಗವತ್ ಪ್ರಧಾನ ಅಂತ ಅಲ್ಲಿ ಶಬ್ದ ಇದೆ. ಅದೇನು ಭಗವತ್ ಪ್ರಧಾನ ಅಂದರೆ ಅದರ ಅರ್ಥ ನಾವೀಗ ನೋಡಬೇಕಾದದ್ದು. ಭಗವತಾಂ ಪ್ರಧಾನ ಭಗವತ್ ಪ್ರಧಾನ ಅಂತ ಒಂದು ಅರ್ಥ ಹೇಳ್ತಾರೆ ವಿಜಯಧ್ವಜರು. ಭಗವಂತರು ಅಂದರೆ ಸೌಭಾಗ್ಯವಂತರು, ಶ್ರವಣ ಮನನ ಧ್ಯಾನ ಇತ್ಯಾದಿಗಳ ಸೌಭಾಗ್ಯವನ್ನು ಪಡೆದಂಥ ಭಗವಂತರೇನಿದ್ದಾರೆ, ಜ್ಞಾನಿಗಳನ್ನೇ ಭಗವಂತ ಅನ್ನುವುದು, ಅವರಲ್ಲಿ ನೀನು ಪ್ರಧಾನ ಅಂತ ಅರ್ಥ. ಅಥವಾ ಭಗವಾನ್ ಅಂದರೆ ಸ್ವಯಂ ಭಗವಂತ ನಾರಾಯಣ, ಅವನೇ ಯಾರ ಜೀವಮಾನದಲ್ಲಿ ಪ್ರಧಾನವೋ, ನಾರಾಯಣ ಎಂಬ ಘನತತ್ವಕ್ಕೆ ಯಾರು ಮನಸೋತು ತಮ್ಮ ಜೀವನವನ್ನು ಅರ್ಪಿಸಿಕೊಂಡಿದ್ದಾರೋ ಅವರು ಭಗವತ್ ಪ್ರಧಾನರು ಅಂತ ಅದರ ತಾತ್ಪರ್ಯ. ಭಗವಾನೇವ ಪ್ರಧಾನ ಸರ್ವ ವ್ಯಾಪಾರೀಷು ಉದ್ದೇಶ್ಯ ಯಾದವಾರರು ಬರೀತಾರೆ. ಭಗವಂತನನ್ನೇ ಎಲ್ಲ ವ್ಯಾಪಾರಗಳಲ್ಲಿ ಕೂಡ, ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಗವಂತನನ್ನೇ ಉದ್ದೇಶವನ್ನಾಗಿ ಭಾವಿಸಿ ಅವನಿಗೆ ಎಲ್ಲವನ್ನು ಅರ್ಪಣೆ ಮಾಡಿ ಯಾರು ತಮ್ಮ ಜೀವನ ಯಜ್ಞವನ್ನು ನಡೆಸ್ತಾರೋ ಅವರು ಭಗವತ್ ಪ್ರಧಾನರು ಅಂತ ಅವರದ ತಾತ್ಪರ್ಯ. ಮಹತ್ತಮ ಐಕಾಂತ ಪರಾಯಣಸ್ಯ, ಮಹಾತ್ಮರಿಗೆ, ಮಹತ್ತಮರು ಅಂದರೆ ಮಹಾತ್ಮರು ಜ್ಞಾನಿಗಳು, ಅವರಿಗೆ ಏಕಾಂತ ಪರಾಯಣ, ಈ ಭಗವಂತನೇ ಈ ಆಶ್ರಯನಾಗಿದ್ದಾನೆ, ಅವರೆಲ್ಲರಿಗೂ ಕೂಡ ಈ ಭಗವಂತನೇ ಗತಿಯಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಮಹತಾಂ ಬ್ರಹ್ಮಾದೀನಾಂ ಅತಿಶಯೇನ ಶ್ರೇಷ್ಠ ಅಂತೆ ಪ್ರಳಯೇ ಏಕ ಏವ ನ ದ್ವಿತೀಯೋಸ್ತಿ. ಮಹತ್ತಮರು ಅಂದರೆ ಬ್ರಹ್ಮಾದಿಗಳು, ಅವರಿಗೆ ಪ್ರಳಯ ಕಾಲದಲ್ಲೂ ಕೂಡ ಏಕೈಕ ಪರಾಯಣ ಅಂದರೆ ಭಗವಂತ, ಹಾಗೊಂದು ಅರ್ಥನೂ ಹೇಳ್ತಾರೆ. ಮಹತ್ತಮಶ್ಚ ಏಕಾಂತಶ್ಚ ಪರಾಯಣಶ್ಚೇತಿ ಮಹತ್ತಮ ಏಕಾಂತ ಪರಾಯಣ. ಸ್ವಯಂ ಭಗವಂತ ಮಹತ್ತಮನಾಗಿದ್ದಾನೆ, ಮತ್ತು ಏಕಾಂತ ಆಗಿದ್ದಾನೆ ಅಂದರೆ ಮುಖ್ಯನಾಗಿದ್ದಾನೆ, ದೊಡ್ಡವನಾಗಿದ್ದಾನೆ, ಮುಖ್ಯನಾಗಿದ್ದಾನೆ, ಎಲ್ರಿಗೂ ಗತಿಯಾಗಿದ್ದಾನೆ. ಹೀಗೊಂದು ಅರ್ಥವನ್ನು ಕೂಡ ವಿಜಯಧ್ವಜರ ದೃಷ್ಟಿಯಿಂದ ನಾವು ತಿಳ್ಕೊಳ್ಬಹುದು. ಅದರ ಅಭಿಪ್ರಾಯ ಹೀಗಿದೆ. ಉಳಿದ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ನಾನೇಲಿ ಹೇಳಬೇಕಾದ ಕಾರಣ ಏನಿಲ್ಲ, ವಿಶೇಷ ಅಂಶಗಳನ್ನು ಅವರು ಯಾರು ಹೇಳಿಲ್ಲ. ಮುಂದೆ ತನ್ನಃಪರಂ ಪುಣ್ಯ ಮಸಂವೃತಾರ್ಥ ಆಖ್ಯಾನಂ ಅತ್ಯದ್ಭುತ ಯೋಗಿನಿಷ್ಠಂ ಅಂತ ಹೀಗೆ ಮುಂದಿನ ಶ್ಲೋಕ. ನೀವು ನನಗೆ 15ನೇ ಶ್ಲೋಕ ಹೀಗೆ ಹೇಳ್ತದೆ, ಸೂತರೆ ನೀವು ನಮಗೆ ಆ ಭಗವಂತನ ಕಥೆಯನ್ನು ವಿಸ್ತರಿಸಿ ಹೇಳಬೇಕು. ಈ ಪರೀಕ್ಷಿತ ಶುಕಾಚಾರ್ಯರು ಉಪದೇಶ ಮಾಡಿದಂತಹ ಜ್ಞಾನವನ್ನು ಪಡೆದು ಮುಕ್ತನಾದ್ನಲ್ಲ, ಆ ಕಥೆಯನ್ನು ನೀವು ನಮಗೆ ಹೇಳಬೇಕು. ತನ್ನಃಪರಂ ಅನ್ನುವ ಶ್ಲೋಕದಲ್ಲೂ ಕೂಡ ಹೆಚ್ಚಿನ ಅರ್ಥವೇನು ಕಾಣಿಸೋದಿಲ್ಲ. ಆಖ್ಯಾಹಿ ಅನಂತಾಚರಿತೋಪಪನ್ನಂ, ಭಗವಂತನ ಅನಂತ ಶಬ್ದವಾಚ್ಯನಾದ ಭಗವಂತನ ಒಂದು ಚರಿತ್ರ ಅಲ್ಲಿದೆ. ಪಾರೀಕ್ಷಿತಂ ಭಾಗವತಾಭಿರಾಮಂ, ಅದನ್ನು ನೀವು ವರ್ಣನೆ ಮಾಡಿರಿ ಅಂತ ಅದರ ತಾತ್ಪರ್ಯ. ಆಖ್ಯಾಹಿ ಹೇಳಿರಿ. ಮುಂದೆ
ಅಹೋ ವಯಂ ಜನ್ಮ ಭೃತೋ ಮಹಾತ್ಮನ್ ವೃದ್ಧಾನುವೃತ್ಯಾಪಿ ವಿಲೋಮಜಾತಾಹ ಅಂತ 18ನೇ ಶ್ಲೋಕ ಸೂತ ಪುರಾಣಿಕರು ಹೇಳುವಂಥ ಒಂದು ಶ್ಲೋಕ ಅದು. ಅವರೇನು ಹೇಳಿದ್ದಾರೆ ಅಂದರೆ, ನಾವು ಸೂತ ಪುರಾಣಿಕರು ಹೇಳೋ ಮಾತು, ಹೀನ ಕುಲದಲ್ಲಿ ಹುಟ್ಟಿದೆವು, ಮಹಾ ದೊಡ್ಡ ವಂಶ ಏನಲ್ಲ ನಮ್ಮದು, ಸೂತ ವಂಶದಲ್ಲಿ ಹುಟ್ಟಿದವರು. ಆದರೆ ವೃದ್ಧಾನುವೃತ್ಯ ಜ್ಞಾನಿಗಳನ್ನು ನಾವು ಸೇವಿಸಿದೆವು, ಶುಕಾಚಾರ್ಯರಂತಹ ಮಹಾಜ್ಞಾನಿಯನ್ನು ನಾವು ಸೇವಿಸಿದೆವು. ಆದ್ದರಿಂದ ಜನ್ಮಭೃತ ನಮ್ಮ ಜನ್ಮ ಅಂತನ್ನೋದು ಸಫಲ ಆಯಿತು. ಯಾಕೆಂದರೆ ಮಹತ್ತಮಾನಾಂ ಅಭಿಧಾನ ಯೋಗ, ಮಹತ್ತಮರು ಜ್ಞಾನಿಗಳೇನಿದ್ದಾರೆ ಅವರ ಅಭಿಧಾನ ಯೋಗ, ಅವರ ಜ್ಞಾನವನ್ನೇನು ಉಪದೇಶ ಮಾಡ್ತಾರಲ್ಲ, ಅಂಥ ಒಂದು ಸಂಪರ್ಕ ನಮಗೂ ಸಿಕ್ಕರೆ ನಮ್ಮ ದೌಷ್ಕುಲ್ಯಂ ಆಧಿಂ, ಯಾವುದೋ ಕುಲದಲ್ಲಿ ಹುಟ್ಟಿಬಿಟ್ಟೆವಲ್ಲ ಅಂಥ ಏನೋ ಉತ್ಕೃಷ್ಟವಾದ ಕುಲ ಅಲ್ಲ ನಮ್ಮದು ಅಂತ ಒಂದು ಆಧಿ ಮನೋವ್ಯಾಧಿ ಇದ್ದರೆ ಆ ಮನೋವ್ಯಾಧಿ ಅದರಿಂದ ಹೊರಟೋಗ್ತದೆ. ಅದಕ್ಕೆ ವಿಜಯಧ್ವಜರ ಅರ್ಥ ಬರೀತಾರೆ, ಮಹತ್ತಮಾನಾಂ ಅಭಿಧಾನಂ ಅಂದರೆ ಗೋಷ್ಠಿ, ದೊಡ್ಡವರು ನಡೆಸುವಂಥ ಜ್ಞಾನಯಜ್ಞ. ಅಭಿಧಾನ ಅಂದರೆ ಗೋಷ್ಠಿ, ಅಂದರೆ ಜ್ಞಾನಯಜ್ಞ ಅಂತ ನಾವು ತಿಳ್ಕೋಬಹುದು. ಯೋಗ ಅಂದರೆ ಅದರ ಒಂದು ಸಂಬಂಧ. ಅದನ್ನು ಕೂಡ ಈ ಒಂದು ಅಂಥ ನೋವೇನಾದರೂ ಇದ್ದರೆ ಮಹಾತ್ಮರ ಬಳಿ ಕೂತು ಭಗವಂತನ ಕಥೆ ಕೇಳಿದರೆ ಅಂಥ ಎಲ್ಲ ಮನೋವ್ಯಾಧಿಯೂ ಕೂಡ ಹೊರಟೋಗ್ತದೆ. ದೌಷ್ಕುಲ್ಯಂ ಆಧಿಂ, ದೌಷ್ಕುಲ್ಯಂ ಅಂತಂದರೆ ದುಷ್ಕುಲತ್ವ ನಿಮಿತ್ತಂ, ದೌಷ್ಕುಲ್ಯಂ ಅಲ್ಲಿ ಯಾದವಾರ್ಯರು ಬರೆಯುವಂಥ ಅರ್ಥ. ದುಷ್ಕುಲದಲ್ಲಿ ಹುಟ್ಟಿದೆವು ಅನ್ನುವಂಥ ಒಂದು ಆಧಿ, ಆಧಿ ಅಂದರೆ ಮನಃಪೀಡ, ಅದು ಹೊರಟೋಗ್ತದೆ. ಮಹತ್ತಮಾನಾಂ ಅಂದರೆ ಈ ಪರೀಕ್ಷಿತ ಮೊದಲಾದವರು ದೊಡ್ಡವರು ಏನಿದ್ದಾರೆ ಮಹಾತ್ಮರು, ಅವರ ಅಭಿಧಾನ, ಅವರ ಕಥಾ, ಆ ಕಥೆಯನ್ನು ಕೇಳುವಂಥ ಒಂದು ಪ್ರಯತ್ನ, ಅಲ್ಲಿ ಹೋಗಿ ಕೂತ್ಕೊಳ್ಳುವುದು, ಕೂತ್ಕೊಂಡು ಅದನ್ನೆಲ್ಲ ನಾವು ಹದ್ಗತ ಮಾಡಿಕೊಂಡು ಮತ್ತೊಬ್ಬರಿಗೆ ಅದನ್ನು ಬೋಧನೆ ಮಾಡುವುದು, ಇದೆಲ್ಲ ಏನಿದೆ ಅದೇನು ಸಾಮಾನ್ಯವಾದ ಕೆಲಸ ಅಲ್ಲ ಅಂತ ಅದರ ತಾತ್ಪರ್ಯ. ಈ ಹಿಂದೆ 16ನೇ ಶ್ಲೋಕ ಬಂತಲ್ಲ, ಅದರಲ್ಲಿ ಒಂದೆರಡು ಶಬ್ದಗಳನ್ನು ನಾವು ವಿವರಿಸಬೇಕು ಅಂತ ಅನಿಸ್ತು. ಅಸಂವೃತಾರ್ಥಂ ಅಂತಿದೆ. ತನ್ನ ಪರಂ ಪುಣ್ಯಂ ಅಸಂವೃತಾರ್ಥ ವ್ಯಾಖ್ಯಾನಂ ಅತ್ಯದ್ಭುತ ಯೋಗಿಯ ನಿಷ್ಠಂ ಅಂತ ಹೀಗೆ ಆ ಹಿಂದಿನ ಶ್ಲೋಕ. ಆಖ್ಯಾಹಿ ಅನಂತಾಚರಿತೋಪಪನ್ನಂ ಪಾರೀಕ್ಷಿತಂ ಭಾಗವತಾಭಿರಾಮಂ. ಇದು ಈ ಶ್ಲೋಕ ಕೆಲವು ಕಡೆ 17ನೇ ಶ್ಲೋಕ ಅಂತ ಕೇಳಿ ಬರ್ತದೆ, ಕೆಲವು ಕಡೆ 16ನೇ ಶ್ಲೋಕ ಅಂತ ಕೇಳಿ ಬರ್ತದೆ. ನಾನು ಪ್ರಮಾದದಿಂದ ಈ ಶ್ಲೋಕವನ್ನು, ಅದು ಸಂಖ್ಯೆ ಏನೇ ಇರಲಿ, ಅದನ್ನು ಹೆಚ್ಚು ವಿವರಿಸಲಿಲ್ಲ ಅಂತ ಕಂಡಿತು. ಆದ್ದರಿಂದ ಅದನ್ನು ಮತ್ತೊಂದು ಸರಿ ಹೇಳಬೇಕು ಅಂತ ಹೊರಟೆ ಅಷ್ಟೆ. ಅಸಂವೃತಾರ್ಥ ಅಂದರೆ ಸ್ಪಷ್ಟವಾಗಿ ನಮಗೆ ತಿಳಿಯುವಂತೆ ಅದನ್ನು ವರ್ಣನೆ ಮಾಡಿರಿ. ಪುಣ್ಯಂ ನಮ್ಮ ಮನಸ್ಸನ್ನು ಅದು ಶೋಧನ ಮಾಡುವಂಥದ್ದು. ಅತ್ಯದ್ಭುತ ಯೋಗನಿಷ್ಠಂ, ಲೋಕ ವಿಲಕ್ಷಣವಾದಂಥ ಫಲವನ್ನು ಕೊಡುವಂಥ ಯೋಗಗಳು. ಭಗವಂತನ ಕುರಿತು ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನೇನು ಮಾಡ್ತೀವಿ, ಇವೇ ಯೋಗ. ಅವು ಲೋಕ ವಿಲಕ್ಷಣವಾದಂಥ ಫಲ ಕೊಡ್ತವೆ, ಆದ್ದರಿಂದ ಅವು ಅತ್ಯದ್ಭುತ. ಅಂಥ ಜ್ಞಾನೋಪಾಯಗಳಲ್ಲಿ ಈ ಒಂದು ನಿಷ್ಠ ಅಂದರೆ ವಿಶೇಷವಾದ ತಾತ್ಪರ್ಯ. ಜ್ಞಾನವನ್ನು ಕೊಡಬೇಕು, ಜ್ಞಾನವನ್ನು ಪಡೆಯಬೇಕು ಅನ್ನುವಂಥ ಒಂದು ವಿಶೇಷವಾದ ತಾತ್ಪರ್ಯ. ಈ ಒಂದು ಪ್ರವಚನಕ್ಕೆ ಅಂಥ ಒಂದು ಉದ್ದೇಶ ಇದೆ, ಅಂಥ ಒಂದು ನಿಷ್ಠಾ ಇದೆ. ಅದು ಆ ಪ್ರವಚನ ಎಂಥದ್ದು? ಅನಂತನ ಭಗವಂತನ ಕರ್ಮಗಳ ವರ್ಣನೆಯಿಂದ ಕೂಡಿರುವಂಥದ್ದು. ಭಾಗವತಾಭಿರಾಮಂ, ಆ ಪ್ರವಚನವನ್ನು ಕೇಳುವಂಥ ಭಾಗವತರೇನಿದ್ದಾರೆ ಮಹಾತ್ಮರು, ಅವರೆಲ್ಲರಿಗೂ ಕೂಡ ಕೇಳಿದಾಗ ಭಾರಿ ಆನಂದ ಆಗ್ತದೆ. ಆದ್ದರಿಂದ ಅದು ಅಭಿರಾಮವಾಗಿದೆ ಅಂತ ಅದರ ತಾತ್ಪರ್ಯ. ಪಾರೀಕ್ಷಿತಂ, ಕೇವಲ ಭಗವಂತನ ಕಥೆ ಅಲ್ಲ ಇದು, ಪರೀಕ್ಷಿತನ ಕಥೆಯೂ ಕೂಡ ಇಲ್ಲಿದೆ, ಭಾಗವತರ ಕಥೆಯೂ ಕೂಡ ಇಲ್ಲಿದೆ. ಆದ್ದರಿಂದ ಅಂಥ ಮಹತ್ವದ ಒಂದು ವರ್ಣನೆ ಇಲ್ಲಿ ಕೇಳಿ ಬರ್ತದೆ. ಅದನ್ನು ಹೇಳ್ರಿ ಅಂತ ಹಿಂದಿನ ಶ್ಲೋಕದ ಒಂದೆರಡು ಶಬ್ದ ಉಳಿದಿತ್ತು, ಅದಕ್ಕಾಗಿ ನಿಲ್ಲಿಸಿದೆ. ಅದರ ಮುಂದೆ ನಾವು ನೋಡುವಂಥದ್ದು ಕುತಃ ಪುನಃ ಗೃಣತೋ ನಾಮತಸ್ಯ ಅಂತ ಹೀಗೆ. ಇದಕ್ಕೊಂದು ಭಾಗವತ ತಾತ್ಪರ್ಯವೂ ಕೂಡ ಕೇಳಿ ಬರ್ತದೆ, ಅದನ್ನು ನಾವಿಲ್ಲಿ ಗಮನಿಸಬೇಕು. ಅನಂತ ಅನಂತ ಅನ್ನೋ ಶಬ್ದ
ಮತ್ತೆ ಕೇಳಿ ಬರ್ತದೆ. ಆದ್ದರಿಂದ ಅದಕ್ಕೆ ಅರ್ಥ ಹೇಳಬೇಕಾಯ್ತು. ಯಹ ಅನಂತಶಕ್ತಿ ಭಗವಾನ್ ಅನಂತಃ ಮಹದ್ಗುಣತ್ವಾತ್ಯಮನಂತಮಾಹು. ನಾವು ಈ ಸೂತ್ರ ಹೇಳ್ತಿದ್ದಾರೆ, ದುಷ್ಕುಲದಲ್ಲಿ ಹುಟ್ಟಿದ್ದೆವು ಅಂತ ಒಂದು ಮನಸ್ಸಿನ ನೋವನ್ನು ಹೊತ್ತಿದ್ವಲ್ಲ, ಆ ಹೊತ್ತು ಬದುಕಿದೆವಲ್ಲ. ಆದರೆ ಶುಕಾಚಾರ್ಯಂಥ ಮಹಾಜ್ಞಾನಿಯ ಸಂಪರ್ಕಕ್ಕೆ ನಾವು ಬಂದು ಅವನು ಹೇಳಿದ್ದನ್ನು ಶ್ರವಣ ಮಾಡಿ ಆ ನೋವನ್ನು ಕಳೆದುಕೊಂಡೆವು. ಅದನ್ನು ಶ್ರವಣ ಮಾಡಿಯೇ ಕಳ್ಕೊಂಡಿವಿ ಅಂತಂದ ಮೇಲೆ ಆ ಶುಕಾಚಾರ್ಯನಂಥ ಮಹಾಜ್ಞಾನಿ ಹೇಳಿದ ಮಾರ್ಗದಲ್ಲಿ ಭಗವಂತನನ್ನು ಸ್ತುತಿಸಿಯೇ ಬಿಟ್ರೆ ಕುತಃ ಪುನಃ ಗೃಣತಃ, ಕೇವಲ ಶ್ರವಣ ಮಾಡುವುದಲ್ಲ, ಶುಕಾಚಾರ್ಯರು ನಡೆಸಿದ ಜ್ಞಾನಯಜ್ಞದ ಸಂಪರ್ಕ ಮಾತ್ರ ಅಲ್ಲ, ಅಲ್ಲಿ ಭಾಗವಹಿಸಿದ್ದು ಮಾತ್ರ ಅಲ್ಲ, ನಾವೇ ಇನ್ನು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದರೆ ಮಹತ್ತಮೈಕಾಂತ ಪರಾಯಣ ಬ್ರಹ್ಮಾದಿಗಳಿಗೂ ಮುಖ್ಯ ಆಶ್ರಯನಾದಂತಹ ಆ ಭಗವಂತನ ನಾಮವನ್ನೇ ಸ್ತೋತ್ರ ಮಾಡಿಬಿಟ್ರೆ ನಮ್ಮೆಲ್ಲ ನೋವುಗಳು, ಸಾಂಸಾರಿಕವಾದ ನೋವುಗಳು, ಆಧ್ಯಾತ್ಮಿಕ ಸಂಕಷ್ಟಗಳು ಇವೆಲ್ಲವೂ ಪರಿಹಾರ ಕಾಣ್ತಾವೆ ಅಂತ ನಾವೇನು ಪ್ರತ್ಯೇಕ ಹೇಳಬೇಕಾಗಿದೆ. ಭಗವಂತ ಎಂಥವನು ಅಂದರೆ ಅವನು ಅನಂತ ಶಕ್ತಿ, ಅನಂತವಾದ ಶಕ್ತಿ ಇದ್ದವನು, ಮತ್ತೆ ಅವನು ಅನಂತನೂ ಆಗಿದ್ದಾನೆ. ಅವನಿಗೆ ಮಹಾಗುಣ ಪರಿಪೂರ್ಣ ಆದ್ದರಿಂದ ಅನಂತ ಅಂತನೂ ಅವನನ್ನು ಶಾಸ್ತ್ರಗಳು ಹೇಳ್ತವೆ, ಜ್ಞಾನಿಗಳು ಆ ಥರ ವರ್ಣನೆ ಮಾಡ್ತವೆ. ಅನಂತ ಶಕ್ತಿ ಅನ್ನೋ ಶಬ್ದದ ಮೂಲಕ ಭಗವಂತನಿಗೆ ನಮ್ಮೆಲ್ಲರ ನೋವುಗಳನ್ನು ಕೂಡ ಕಳೆಯುವಂಥ ಒಂದು ಶಕ್ತಿ ಇದೆ ಅಂತ ಅರ್ಥ ತೋರಿಸ್ತಿದ್ದ. ಮಹದ್ಗುಣತ್ವಾತ್ ಯಮನಂತ ಮಾಹುಹು. ಯಾವ ಭಗವಂತನನ್ನು ಅನಂತ ಅಂತ ಹೇಳ್ತಾರೆ, ಯಾಕೆಂದ್ರೆ ಮಹಾಗುಣವುಳ್ಳವನಾದ್ರಿಂದ ಅಂತ ಅಲ್ಲಿ ಬಂತು. ಆದರೆ ಹಿಂದಿನ ಪಾದದಲ್ಲಿ ಮತ್ತೆ ಅನಂತ ಅಂತ ಬಂದಿದೆಯಲ್ಲ, ಅನಂತ ಶಕ್ತಿ ಅಂತ ಬಂದಿದೆ. ಅನಂತ ಶಕ್ತಿ ಅಂದರೆ ಅನಂತ ಶಕ್ತಿ ಉಳ್ಳವನು ಅಂತ ಅರ್ಥ ಆಗ್ತದೆ. ಇದು ಹಿಂದಿನ ವಾಕ್ಯದಲ್ಲಿ 3ನೇ ಪಾದದಲ್ಲಿ ಅನಂತ ಅಂತ ಬಂದಿದೆಯಲ್ಲ, ಅನಂತ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯರು ಅನಂತಃ ಕಾಲತಃ ದೇಶತಶ್ಚ, ಒಟ್ಟು ಶ್ಲೋಕದಲ್ಲಿರುವುದು ಅನಂತ ಶಕ್ತಿ ಅಂತ ಒಂದು ಶಬ್ದ, ಅನಂತ ಅಂತ ಮತ್ತೊಂದು ಶಬ್ದ, ಅನಂತ ಅಂತ 3ನೇ ಶಬ್ದ 4ನೇ ಪಾದದಲ್ಲಿದೆ. 4ನೇ ಪಾದದಲ್ಲಿರುವ ಅನಂತ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅನ್ನೋದನ್ನು ಭಾಗವತವೇ ಹೇಳಿದೆ, ಮಹಾಗುಣವುಳ್ಳವನಾದ್ರಿಂದ ಅನಂತ ಅಂತ. 3ನೇ ಪಾದದಲ್ಲಿ ಮೊದಲಿರುವುದಕ್ಕೆ ಅನಂತ ಶಕ್ತಿ ಅಂದರೆ ಅನಂತ ಶಕ್ತಿ ಉಳ್ಳವನು ಅಂತ ಗೊತ್ತಾಯಿತು. 2ನೇ ಶಬ್ದ ಇದೆಯಲ್ಲ, 3ನೇ ಪಾದದಲ್ಲಿ 2ನೇ ಶಬ್ದ ಅನಂತಃ ಅಂತ, ಅದಕ್ಕೇನರ್ಥ ಅಂದರೆ ದೇಶತಃ ಕಾಲತಃ ಅನಂತ ಅಂತ ಈ ಅರ್ಥನ ತಿಳ್ಕೋಬೇಕು. ಎಲ್ಲ ದೇಶದಲ್ಲೂ ವ್ಯಾಪ್ತ, ಎಲ್ಲ ಕಾಲದಲ್ಲಿಯೂ ವ್ಯಾಪ್ತ, ಅನಂತ ಶಕ್ತಿ ಉಳ್ಳವನಾಗಿದ್ದಾನೆ. ಮಹದ್ಗುಣತ್ವಾದ್ಯಮನಂತ ಮಾಹು ಅನ್ನೋದ್ರಿಂದ ಅವನು ಗುಣತಃ ವ್ಯಾಪ್ತ ಕೂಡ ಆಗಿದ್ದಾನೆ. ಇಷ್ಟ ಅರ್ಥವನ್ನು ಅದು ನಮಗೆ ತಿಳಿಸಿಕೊಡ್ತದೆ. ಹೀಗೆ ದೊಡ್ಡವರು ಸೇವಾ ಮಾಡಿದ್ದೀವಿ, ಅವ್ರು ಹೇಳಿದ್ದನ್ನು ಶ್ರವಣ ಮಾಡಿದ್ದೀವಿ ಅನ್ನೋ ಮಾತ್ರದಿಂದಲೇ ನಮಗೆ ಇಷ್ಟೆಲ್ಲ ಸುಖ ಆಗಿರುವಾಗ, ನಮ್ಮ ನೋವು ಪರಿಹಾರ ಕಂಡಿರುವಾಗ, ಅವನ ಮಹಿಮೆಯನ್ನು ಗೃಣತಃ ನಾವೇ ಸ್ತೋತ್ರ ಮಾಡಿದರೆ, ನಿಮ್ಮಂಥವರಿಗೆ ಶೌನಕಾದಿಗಳಿಗೆ ಪ್ರವಚನ ಮಾಡಿಬಿಟ್ರೆ ಅದರ ಲಾಭ ಏನು ಅಂತನ್ನೋದನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಕಾ ಅಂತ ಹೇಳುವುದಕ್ಕೆ ತಮಗೆ ಸಿಕ್ಕಿರುವಂತಹ ಅವಕಾಶದ ಒಂದು ಸೌಭಾಗ್ಯವನ್ನು ಅವರು ನೆನಪು ಮಾಡ್ಕೋತಿದ್ದಾರೆ. ಶುಕಶಿಕ್ಷಿತ ವೈಷ್ಣವ ಕಥಾ ಕಥನೇನೈವ ಯಾದವಾರ್ಯರು ಬರೀತಾರೆ. ಶುಕರು ಹೇಳಿದಂತೆ ವೈಷ್ಣವರ ಕಥೆಯನ್ನು ಕೇಳಿದ್ರಿಂದಲೇ ದೌಷ್ಕುಲ್ಯ ಆದಿ ಪರಿಹಾರ ಆಗಿರುವಾಗ ಕಿಂ ವಾಚ್ಯಂ ತದುಕ್ತ ಪ್ರಕಾರೇಣ ಹರಿಕಥಾ ಕಥನೇನ. ಇಲ್ಲಿ ಸ್ವಲ್ಪ ಹೀಗೆ ಆ ಶ್ಲೋಕಕ್ಕೆ ನಾವು ವ್ಯತ್ಯಾಸವಾಗಿ ಒಬ್ಬೊಬ್ಬರು ಅರ್ಥ ಮಾಡ್ತಾರೆ, ಅದನ್ನು ತಿಳ್ಕೊಳ್ಬೇಕು. ಶುಕಾಚಾರ್ಯರು ಹೇಳಿದಂತೆ ಪರಮ ವೈಷ್ಣವನಾದ ಪರಮ ಭಗವದ್ಭಕ್ತನಾದ ಪರೀಕ್ಷಿತನ ಕಥೆಯನ್ನು ಹೇಳಿದ್ರಿಂದಲೇ ನಮ್ಗೆ ಈ ನೋವೆಲ್ಲ ಪರಿಹಾರ ಕಂಡಿತು. ಇನ್ನು ಆ ಶುಕಾಚಾರ್ಯ ಹೇಳಿದಂತೆ ಭಗವಂತನ ಕಥೆಯನ್ನೇ ಹೇಳಿಬಿಟ್ರೆ ನಮಗೆ ಜನ್ಮವೇ ಸಾರ್ಥಕ ಆಗಿ ಹೋಗ್ತದಲ್ಲ ಅಂತ ತಾತ್ಪರ್ಯ. ಭಗವಂತನ ಭಕ್ತರ ಕಥೆಯನ್ನು ಹೇಳಿದ್ರಿಂದಲೇ ನಮ್ಮ ನೋವು ಕಡಿಮೆ ಆಗಿರುವಾಗ ಈ ಎಲ್ಲ ಭಕ್ತರಿಗೂ ಆಶ್ರಯದಾತನಾದ ಭಗವಂತನದೇ ಕಥೆಯನ್ನೇ ಕೇಳಿಬಿಟ್ರೆ ನಮ್ಮ ಜನ್ಮ ಸಫಲ ಆಗ್ತದೆ ಅಂತ ನಾವೇನು ಹೇಳಬೇಕಾಗಿದೆ ಅಂತ ಇದು ಅದ್ರ ತಾತ್ಪರ್ಯ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಅನಂತಃ ಎಂ ಅನಂತ ಮಾಹು ಅಂತ ಬಂದಿದೆ. 4ನೇ ಪಾದದಲ್ಲಿ ಅನಂತ ಅಂತ ಅನ್ನೋದಕ್ಕೆ ಮಹಾಗುಣವುಳ್ಳವನಾದ್ರಿಂದ ಅನಂತ ಅಂತ ಅರ್ಥ, ಅದು ಗೊತ್ತಾಯಿತು. 3ನೇ ಪಾದದಲ್ಲಿ ಅನಂತ ಎಂಬ ಶಬ್ದಕ್ಕೆ ದೇಶತಃ ಕಾಲತಃ ಅನಂತ ಅಂತ ಬಂತು. ಹಾಗಾದರೆ ಭಗವಂತ ಒಟ್ಟು ದೇಶತಃ ಅನಂತ, ಕಾಲತಃ ಅನಂತ ಮತ್ತು ಗುಣತಃ ಅನಂತ
ಗುಣದಿಂದಲೂ ಅವನು ಅನಂತ ಅಂತ ಬಂದ ಮೇಲೆ ಮತ್ತಲ್ಲಿ ಅನಂತ ಶಕ್ತಿ ಅಂತ ಮತ್ತೆ ಯಾಕೆ ಹೇಳಬೇಕು ಅಂತ ಒಂದು ಪ್ರಶ್ನೆ ನಮಗೆ ಬರುವುದು ಸಹಜ. ಅದಕ್ಕೇನು ಅರ್ಥ ಮಾಡ್ಕೋಬೇಕು? ಯಾದವಾರು ಹೇಳ್ತಾರೆ, ಮೂಲೆ ಸರ್ವಕಾರ್ಯಕಾರಣ ಶಕ್ತಿ ಪ್ರಾಧಾನ್ಯ ಪೃಥಗುಕ್ತಿ. ಅನಂತ ಗುಣವುಳ್ಳವನು ಭಗವಂತ ಅಂತನ್ನೋದು ಸರಿಯೇ. ಅನಂತ ಗುಣವುಳ್ಳವನು ಮಾತ್ರ ಅಂತ ಅರ್ಥ ಅಲ್ಲ, ಅನಂತ ಶಕ್ತಿ ಉಳ್ಳವನು ಅಂತಲೂ ನಾವು ಅನುಸಂಧಾನ ಮಾಡಬೇಕು. ಸಮಸ್ತ ಕಾರ್ಯಗಳನ್ನು ಕೂಡ ಮಾಡುವ ಒಂದು ಶಕ್ತಿ ಉಳ್ಳವನವನು. ಕಾರ್ಯಕ್ಕೂ ಶಕ್ತಿಯನ್ನು ತುಂಬುತ್ತಾನೆ, ಕಾರಣಕ್ಕೂ ಶಕ್ತಿಯನ್ನು ತುಂಬುತ್ತಾನೆ ಅಂತ ಹೀಗಾದರ ತಾತ್ಪರ್ಯ. ಇದು ವಿಜಯಧ್ವಜರು, ಇದು ಯಾದವಾರರು ಕೊಟ್ಟಂತಹ ಅರ್ಥ. ಅನಂತಾಹ ಅಪರಿಮಿತಾಹ ಶಕ್ತಯ. ವಿಜಯಧ್ವಜರು ಕೂಡ ಹೆಚ್ಚಿನ ಅರ್ಥವನ್ನೇನು ಬರೆದಿಲ್ಲ, ಇದೇ ಅರ್ಥ ಇದೆ. ಅದರಿಂದ ನಾವು ಅದನ್ನು ಪ್ರತ್ಯೇಕವಾಗಿ ಓದಲಿಲ್ಲ. ಹೀಗೆ ಆಹುಹು ಹೇಳ್ತಾರೆ ಅಂದರೆ ಯಾರು ಹೇಳ್ತಾರೆ ಅಂದರೆ ಶಾಸ್ತ್ರಗಳು ಹೇಳ್ತವೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಭಗವಂತನ ಶಕ್ತಿ ಅಂತನ್ನೋದು ಪರ ಬಹಳ ಶ್ರೇಷ್ಠವಾಗಿದೆ, ಅದು ಸ್ವಾಭಾವಿಕಿಯಾಗಿದೆ, ಅದಕ್ಕೆ ಒಂದು ಎಣೆಯೇ ಇಲ್ಲ. ಹೀಗೆಲ್ಲ ಆ ಶಾಸ್ತ್ರಗಳು ಅದನ್ನು ವರ್ಣನೆ ಮಾಡ್ತವೆ ಅಂತ ಒಟ್ಟು ತಾತ್ಪರ್ಯ ಆಗ್ತದೆ. ಇದು ನಾವು ನೋಡ್ತಿರುವಂಥ ಆ ಶ್ಲೋಕ ಯಮ ಅನಂತಮಾಹುಹು ಅನ್ನೋ ಶ್ಲೋಕದ ತಾತ್ಪರ್ಯ. ಮುಂದೆ ಏತಾವತಾಲಂ ನನು ಸೂಚಿತೇನ ಅಂತ ಶ್ಲೋಕ ಇದೆ. ಅದರ ಅರ್ಥ ಏನು ಅಂತ ನಾವು ನೋಡಬೇಕು. ಮತ್ತೆ ಈ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲಿ ಬಂದಿದೆ. ಭಾಗವತ ಸಾರೋದ್ಧಾರದಲ್ಲಿ ಬಂದಿರುವುದರಿಂದ ಅದನ್ನು ಕೂಡ ನಾವು ಗಮನಿಸಬೇಕು. ಯಾದವಾರ್ಯರ, ವಿಜಯಧ್ವಜರ, ಅನಂತ ತೀರ್ಥರ ಇವರೆಲ್ಲರ ವ್ಯಾಖ್ಯಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಇಂಥ ಒಂದು ವಿಷ್ಣು ತೀರ್ಥರು ಮಾಡಿದಂಥ ವ್ಯಾಖ್ಯಾನಗಳನ್ನು ಕೂಡ ನಾವು ಗಮನಿಸಬೇಕು. ಅದಕ್ಕಾಗಿ ಅದನ್ನು ಹೇಳುವ ಪ್ರಯತ್ನ ಈಗ ನಾನು ಮಾಡ್ತಿದ್ದೇನೆ. ಈ ಶ್ಲೋಕ 20ನೇ ಶ್ಲೋಕ, 1ನೇ ಸ್ಕಂದದ 18ನೇ ಅಧ್ಯಾಯದ 20ನೇ ಈ ಶ್ಲೋಕ ಏನಿದೆ, ಇದು ಭಾಗವತ ಸಾರೋದ್ಧಾರದಲ್ಲಿ 161ನೇ ಶ್ಲೋಕ. ನೀವು ಪುಸ್ತಕವನ್ನು ಇಟ್ಕೊಂಡು ಈ ಭಾಗವತ ಪ್ರವಚನವನ್ನು ಕೇಳ್ತಾ ಇದ್ರೆ ನಿಮ್ಮ ಪುಸ್ತಕಗಳಲ್ಲಿ ಆ ಭಾಗವತ ಸಾರೋದ್ಧಾರದಲ್ಲಿ ಇರುವಂಥ ಸಂಖ್ಯೆಯನ್ನು ನಾನೇನು ಹೇಳ್ತೇನಲ್ಲ ಅದನ್ನು ನೀವು ಅಲ್ಲಿ ಉಲ್ಲೇಖ ಮಾಡ್ಕೊಂಡು ಬಿಟ್ರೆ ನಿಮಗದು ತುಂಬ ಸರಳ ಆಗ್ತದೆ. ಯತಃ ಸಕಲ ಜಗಜ್ಜನ್ಮಾದಿ ಹೇತು ತತಯೇವ ನಿಖಿಲ ಗುಣ ನಿವರ್ತಕಶ್ಚ ಭಗವಾನ್. ಭಗವಂತನಿಗೆ ಗುಣದಲ್ಲಿ ಸಮಾನರು ಯಾರೂ ಇಲ್ಲ, ಹೆಚ್ಚಿನವರು ಯಾರೂ ಇಲ್ಲ ಅಂತ ಒಂದು ಸಂಗತಿ. ಇದನ್ನು ಹೇಗೆ ನಾವು ಸಮರ್ಥನೆ ಮಾಡುವುದು ಅಂದರೆ ಬಹಳ ಏನು ದೊಡ್ಡ ತರ್ಕ, ಒಂದು ವಿಧ ಅಧ್ಯಯನ ಏನು ಬೇಕಾಗಿಲ್ಲ. ಹಿಂದೆ ಆ ಲಕ್ಷ್ಮೀದೇವಿ ಸಮುದ್ರ ಮಥನ ಕಾಲದಲ್ಲಿ ತನ್ನ ಅನುಗ್ರಹಾಕಾಂಕ್ಷಿಗಳಾಗಿ ತನ್ನನ್ನು ಬಯಸಿ ಬಂದಂಥ ಆ ಎಲ್ಲ ಬ್ರಹ್ಮಾದಿ ದೇವತೆಗಳನ್ನೂ ಬಿಟ್ಟು ತನ್ನನ್ನು ಬಯಸದೇ ಇದ್ದಂಥ ಆಪ್ತಕಾಮರಾದಂಥ ಭಗವಂತನ ಸೇವೆಗೆ ನಿಂತಲಲ್ಲ, ಅವನ ಪಾದಧೂಳಿಯ ಸೇವೆಯನ್ನೇ ಅವಳು ಅಪೇಕ್ಷೆ ಪಟ್ಟಲಲ್ಲ. ಮತ್ತು ಹಾಗಾದರೆ ಆ ಲಕ್ಷ್ಮೀದೇವಿ ಯಾಕೆ ಆ ಭಗವಂತನ ಪಾದ ಸೇವೆಗೆ ನಿಂತಳು ಅಂದರೆ ಅವನು ಅನಂತ ಗುಣವುಳ್ಳವನಾದ್ದರಿಂದ, ಅವನು ಮಹಾತ್ಮನಾದ್ದರಿಂದ ಅಂತನ್ನೋದೇ ನಮ್ಗೆ ಗೊತ್ತಾಗ್ತದೆ. ಸಾಧಕಾಂತರಾಪೇಕ್ಷ ನಾಸ್ತೀತಿ ಭಾವ. ಭಗವಂತ ಎಲ್ಲರಿಂದಲೂ ಮಿಗಿಲು, ಯಾರೂ ಆತನಿಗೆ ಸಮಾನರಿಲ್ಲ ಅಂತನ್ನೋದನ್ನು ಸಾಧನೆ ಮಾಡಲಿಕ್ಕೆ ನಮಗೆ ಬೇರೆ ಏನೂ ಬೇಕಾಗಿಲ್ಲ, ಈ ಒಂದು ಕಥಾವೇ ಸಾಕು ಅಂತ ಅದು ತಾತ್ಪರ್ಯ. ವಿಭೂತಿ ಅಂತ ಶಬ್ದ ಇದೆ. ವಿಭೂತಿ ಅಂತಂದರೆ ಲಕ್ಷ್ಮೀ ಅಂತ, ವಿಭೂತಿ ಮಹಾಲಕ್ಷ್ಮೀ ಅದರ ಅರ್ಥ. ಲಕ್ಷ್ಮೀ ಶಬ್ದ ಪ್ರಯೋಗ ಮಾಡಿಲ್ಲ, ಆದರೆ ತುಂಬ ಸುಂದರವಾದಂಥ ಒಂದು ಶ್ಲೋಕ. ಇದು 161ನೇ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲಿ. ಇದಕ್ಕೆ ಹೆಚ್ಚಿಂದೇನು ವ್ಯಾಖ್ಯಾನವನ್ನು ವಿಜಯಧ್ವಜರು ಮತ್ತು ಯಾದವಾರರು ಮಾಡಿದಂತೆ ಕಾಣಿಸೋದಿಲ್ಲ. ಮಾಡಿದ್ದಾರೆ ವ್ಯಾಖ್ಯಾನ, ನಾವಲ್ಲಿ ಗಮನಿಸಬೇಕಾದ್ದೇನಿಲ್ಲ. ಅಹಮೇವ ಸ್ವಯಮಿದಂ ವದಾಮಿ ಜುಷ್ಟಂ ದೇವೇಭಿರುತಮಾನುಷೇಭಿ ಅಂತ ವೇದವಾಕ್ಯ, ಅಂಬೃಣಿ ಸೂಕ್ತ. ಈ ಅಂಬೃಣಿ ಸೂಕ್ತದಲ್ಲಿ ಲಕ್ಷ್ಮೀದೇವಿ ಹೇಳ್ತಾಳೆ ಹೀಗೆ: ದೇವತೆಗಳು, ಮನುಷ್ಯರು ಎಲ್ಲರೂ ಸೇವಿಸುವಂಥ ಈ ಭಗವಂತನ ಸ್ವರೂಪವನ್ನು ನಾನು ಅಹಮೇವ ವದಾಮಿ,
ನಾನು ಅದನ್ನು ವರ್ಣನೆ ಮಾಡ್ತೀನಿ ಅಂತ ಹೀಗೆ ಹೇಳಿದ್ದಾಳೆ. ಮತ್ತೆ ಇದು ವೇದವಾಕ್ಯ ಆಯಿತು. ಅಮೃಣಿ ಸೂಕ್ತ ಅನ್ನೋದು ವೇದವಾಕ್ಯ ಆಯಿತು. ಶ್ರೀಮನ್ಮಂದ ಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ಅಂತ ಒಂದು ಸ್ಮೃತಿ. ಇದು ಯಾವುದೋ ಭಾಗವತದಲ್ಲೋ ಎಲ್ಲೋ ಬರೋದು ಸ್ಮೃತಿ ಅಂತ ಹೇಳಿದ್ದಾರೆ ವಿಜಯಧ್ವಜರು. ನನಗದು ಎಲ್ಲಿದೊಂದು ನೆನಪಿಲ್ಲ. ಇದು ಕೂಡ ಲಕ್ಷ್ಮೀದೇವಿಯ ಒಂದು ಸ್ತೋತ್ರ. ಅದನ್ನು ಅವರು ತಿಳಿಸಿದ್ದಾರೆ. ವಿವಾಹ ಸಮಯೇ ಸ್ವಾನುಗ್ರಹಂ ಪ್ರಾರ್ಥಯತಃ ಇತರಾನ್ ಬ್ರಹ್ಮಾದೀನ್ ಹಿತ್ವ ಯಾದವಾರರು ಬರೆಯೋದು ಆ ಸಮುದ್ರ ಮಂಥನದ ಕಥೆಯನ್ನು. ಹೀಗೆ ಅವರು ವಿಶೇಷಾರ್ಥಗಳನ್ನೇನು ಬರೆದಿಲ್ಲ, ಆದ್ದರಿಂದ ಅದನ್ನು ಬಿಟ್ಟಿದ್ದೇನೆ. ಇದರ ಮುಂದಿನ ಶ್ಲೋಕ ಅಥಾಪಿ ಯತ್ಪಾದ ನಖಾವಸೃಷ್ಟಂ. ಚತುರ್ಮುಖ ಬ್ರಹ್ಮ ಆ ಭಗವಂತನ ಪಾದಕಮಲವನ್ನು ಹಿಂದೆ ತೊಳೆದಿದ್ನಲ್ಲ, ಆ ತೊಳೆದ ನೀರೇ ಗಂಗೆಯಾಗಿ ಹರಿತಲ್ಲ, ಅದು ಶೇಷಂ ಪುನಾತಿ ಎಲ್ಲರನ್ನೂ ಕೂಡ ಅದು ಪವಿತ್ರ ಮಾಡಿತಲ್ಲ. ಸ್ವಯಂ ರುದ್ರದೇವನು ಕೂಡ ಆ ನೀರನ್ನು ತನ್ನ ತಲೆಯ ಮೇಲೆ ಧರಿಸಿ ತಾನೂ ಪವಿತ್ರನಾದ್ನಲ್ಲ. ಕೋನಾಮಲೋಗೆ ಭಗವತ್ ಪದಾರ್ಥ. ಭಗವಂತ ಅಂತ ಒಂದು ಶಬ್ದವನ್ನು ನಾವೆಲ್ಲ ಕೇಳಿದ್ದೀವಿ. ಆ ಭಗವಂತ ಎಂಬ ಶಬ್ದಕ್ಕೆ ಮುಖ್ಯವಾಚ್ಯನಾಗಿ ಈ ಭಗವಂತ ಅಲ್ಲದೆ ಮತ್ಯಾರು ಇರುವುದು ಸಾಧ್ಯ ಅಂತ ಅದರ ತಾತ್ಪರ್ಯ. ಭಾಗವತ ತಾತ್ಪರ್ಯದಲ್ಲೇ ಮುಂದೊಂದು ಕಡೆ ಬಂದಿದೆ. ಅದನ್ನು ಈಗ ನಾನು ಕೇವಲ ನೆನಪು ಮಾಡ್ಕೊತಿದ್ದೇನಷ್ಟೇ. ಐಶ್ವರ್ಯಾದಿ ಗುಣೈಷಡ್ಭಿ ಸಾಮಗ್ರ್ಯಾತ್ ಸರ್ವದೇವತಾ ಭಗವತ್ ಶಬ್ದವಾಚ್ಯಾಶ್ಚ ನಿರಪೇಕ್ಷಂ ತು ಸಾಮಗ್ರ್ಯಂ ತಸ್ಯ ಸರ್ವಾಧಿಕಂ ಯತಃ. ಭಗ ಅಂದರೆ ಎಲ್ಲ ಗುಣಗಳು, ಎಲ್ಲ ಗುಣಗಳನ್ನು ಹೊಂದಿದವರು ಎಲ್ಲ ದೇವತೆಗಳು ಆಗ್ತಾರೆ. ಸರ್ವದೇವತೆಗಳಿಗೂ ಭಗವಾನ್ ಅಂತ ಶಬ್ದ ಇದೆ, ಯಾಕೆಂದರೆ ಆ ಗುಣಗಳು ಅವರಲ್ಲಿ ಇರೋದರಿಂದ. ಆದರೆ ಅವರೆಲ್ಲರ ಆ ಗುಣದ ವ್ಯಕ್ತಿತ್ವಕ್ಕೆ, ಗುಣಪೂರ್ಣವಾದ ವ್ಯಕ್ತಿತ್ವಕ್ಕೊಂದು ಸೀಮಾ ಇದೆ. ಭಗವಂತನ ಗುಣಪೂರ್ಣವಾದ ವ್ಯಕ್ತಿತ್ವಕ್ಕೆ ಏನು ಸೀಮಾನೂ ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಇದು ಭಾಗವತ ಸಾರೋದ್ಧಾರದಲ್ಲಿ 244ನೇ ಶ್ಲೋಕ. ಇದಕ್ಕೂ ಕೂಡ ವ್ಯಾಖ್ಯಾನ ಸ್ವಲ್ಪ ದೀರ್ಘವಾಗಿ ಮಾಡಿದ್ದಾರೆ ವಿಜಯಧ್ವಜರು. ಯಚ್ಛೌಚ ವಿಸ್ತೃತ ಸರಿತ್ಪ್ರವರೋಧಕೇನ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಶಿವಶಿವೋಭೂತ್. ಶಿವ, ಅವನನ್ನು ಶಿವ ಅಂತಾರೆ. ಅವನು ಮಂಗಳಕರ ಅಂತ ಅದರ ಅರ್ಥ. ಅವನು ಯಾಕೆ ಮಂಗಳಕರ ಅಂದರೆ, ಯಾವ ಭಗವಂತನ ಪಾದ ತೊಳೆದ ಸರಿತ್ಪ್ರವರ, ಪಾದ ತೊಳೆದ ನೀರನ್ನು ಹೊತ್ತ ಗಂಗಾ ನದಿಯನ್ನು ತನ್ನ ತಲೆ ಮೇಲೆ ಧರಿಸಿದ್ದರಿಂದ ಶಿವ ಶಿವ ಅಂತ ಕರೆಸ್ಕೊಂಡ ಅಂತ ಅದರ ತಾತ್ಪರ್ಯ. ಹೀಗೆ ಉಳಿದ ದೇವತೆಗಳಲ್ಲಿ ಈ ಭಗವಾನ್ ಅನ್ನೋ ಶಬ್ದ ಔಪಚಾರಿಕ, ಪೂರ್ಣ ಅಲ್ಲ. ಅದು ಭಗವಂತನಲ್ಲಿ ಮಾತ್ರ ಅದು ಪೂರ್ಣ. ಅಂಥ ಭಗವಂತನನ್ನು ಬಿಟ್ಟರೆ, ಮುಕುಂದನನ್ನು ಬಿಟ್ಟರೆ ಮತ್ತಾರು ಈ ಭಗವಂತ ಎಂಬ ಶಬ್ದದಿಂದ ವಾಚ್ಯರಾಗಲಿಕ್ಕೆ ಸಾಧ್ಯ ಅಂತ ಅದರ ತಾತ್ಪರ್ಯ. ವಿಜಯಧ್ವಜರು ಇಲ್ಲಿ ವಿಷ್ಣು ತೀರ್ಥರು ಹೆಚ್ಚಿನ ವಿಷಯಗಳನ್ನೇನು ಹೇಳಿಲ್ಲ. ಭಾಗವತ 3ನೇ ಸ್ಕಂದದಲ್ಲಿ 29ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕ ಏನು ಬರ್ತದೆ ಅದೊಂದನ್ನು ಮಾತ್ರ ನಾನಿಲ್ಲಿ ಹೇಳಿದ್ದೇನಷ್ಟೆ. ಪೂಜ್ಯತ್ವಾರ್ಥಕತ್ವೇಪಿ ಮುಕುಂದಾಧರೇ ಅನ್ಯತಮಃ ಕೋನಾಮಲೋಕೆ ಭಗವತ್ಪದಾರ್ಥ. ಮುಕುಂದನಿಗಿಂತ ಹೊರತಾಗಿ ಬೇರೆ ಯಾರು ಈ ಭಗವಂತ ಎಂಬ ಶಬ್ದದಿಂದ ವಾಚ್ಯರಾಗಲಿಕ್ಕೆ ಸಾಧ್ಯ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಷ್ಟು ವಿಷ್ಣು ತೀರ್ಥರು ಹೇಳಿದ್ದು ಅದನ್ನು ಹೇಳಿದ್ದೇನೆ. ಮುಕುಂದನಲ್ಲೇ ಅದು ರೂಢ, ಮುಖ್ಯವಾಗಿ ಭಗವಂತನನ್ನೇ ಹೇಳ್ತದೆ. ಆದ್ದರಿಂದ ಆ ಮುಕುಂದನಲ್ಲೇ ಆ ಭಗವಂತ ಶಬ್ದವನ್ನು ಪ್ರಯೋಗ ಇರುವುದನ್ನು ನಾವು ಬಿಟ್ಟು ಬೇರೆ ಕಡೆ ಅದನ್ನು ತಗೊಳ್ಳಿಕ್ಕೆ ಹೆಚ್ಚಿನ ಕಾರಣಗಳು ಕಾಣಿಸೋದಿಲ್ಲ ಅಂತ ಅದರ ತಾತ್ಪರ್ಯ. ಇದಕ್ಕೆ ಏನು ಅರ್ಥ ಬರೀತಾರೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಇದು 21ನೇ ಶ್ಲೋಕ 18ನೇ ಅಧ್ಯಾಯದಲ್ಲಿ. ಅಲ್ಲಿ ಯಾವ ಶಬ್ದವೂ ಕೂಡ ಕಠಿಣವಾದ ಶಬ್ದ ಏನಿಲ್ಲ. ಆದ್ದರಿಂದ ಅವರು ಹೆಚ್ಚಿನ ಅರ್ಥಗಳನ್ನೇನು ಅಲ್ಲಿ ಬರೆದಿಲ್ಲ.
ಕೋ ನಾಮ ಭಗವತ್ ಪದಾರ್ಥ. ಮಹಾತ್ಮರು ವ್ಯಾಖ್ಯಾನ ಮಾಡಿದಾಗ ಇಲ್ಲಿರುವ ವ್ಯಾಖ್ಯಾನಗಳಲ್ಲಿ ಬಂದಂಥ ಒಂದೆರಡು ಶಬ್ದಗಳನ್ನು ಓದಬೇಕು ಅಂತ ನಾನು ಓದಿದೆ ಅಷ್ಟೆ. ಶೇಷಂ, ಶೇಷಂ ಪುನಾತಿ, ಶೇಷಂ ಅಂದರೆ ರುದ್ರನಿಂದ ಕೂಡಿದ ಸಮಸ್ತ ಪ್ರಪಂಚವನ್ನು ಇದು ಪವಿತ್ರ ಮಾಡ್ತದೆ ಅಂತ ಅದರ ತಾತ್ಪರ್ಯ. ಅಂಥ ಭಗವಂತನನ್ನ, ಭಗವಂತ ಎಂಬ ಶಬ್ದಕ್ಕೆ ಮುಖ್ಯವಾಚ್ಯನಾದವನು ಈ ಭಗವಂತ ವಿಷ್ಣುವೇ, ಅವನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ 21ನೇ ಶ್ಲೋಕದ ವಿವರವನ್ನು ನಾವೇನು ನೋಡಿದ್ದೇವೆ ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗ್ತದೆ. ಇದಕ್ಕೆ ಶ್ರೀಧರರು ಮೊದಲಾದವರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ವಿರಿಂಚೇನ ಉಪಹೃತಂ, ಚತುರ್ಮುಖ ಬ್ರಹ್ಮ ಆ ಗಂಗೆಯ ನೀರನ್ನು ತಗೊಂಡು ಬಂದ. ವಿರಿಂಚೋಪಹೃತಂ ಶೇಷಮಿತಿ ಚ ತಯೋ ಅಪಿ ಉಪಾಸಕತ್ವ ಮುಕ್ತಂ. ಶ್ರೀಧರರ ವ್ಯಾಖ್ಯಾನದಲ್ಲೂ ಕೂಡ ಈ ಚತುರ್ಮುಖ ಬ್ರಹ್ಮ ಮತ್ತು ಈಶ ಇವರಿಬ್ಬರೂ ಕೂಡ ಭಗವಂತನ ಉಪಾಸಕರಾಗಿದ್ದಾರೆ ಅಂತ ಹೀಗೆ ಅದರಿಂದ ಗೊತ್ತಾಗ್ತದೆ. ತಸ್ಮಾತ್ ಮುಕುಂದಾತ್ ಮುಕುಂದ ವ್ಯತಿರಿಕ್ತ ಕೋನಾಮ ಭಗವತ್ ಪದಾರ್ಥ. ಭಗವಂತನ ಬಿಟ್ಟು ಮತ್ತಾರು, ಈ ಭಗವಾನ್ ಎಂಬ ವಿಷ್ಣುವನ್ನು ಬಿಟ್ಟು ಮತ್ತಾರು ಭಗವಾನ್ ಎಂಬ ಶಬ್ದದಿಂದ ವಾಚ್ಯರಾಗಲಿಕ್ಕೆ ಸಾಧ್ಯ ಅಂತ ಅದರ ಅಭಿಪ್ರಾಯ. ವೀರರಾದವರು ಅವರು ವಿಷ್ಣುವಿನ ಸರ್ವೋತ್ತಮತ್ವವನ್ನೇ ಒಪ್ಪುವರಾದ್ದರಿಂದ ನಾವು ಅವರ ವ್ಯಾಖ್ಯಾನವನ್ನೇನು ಇಲ್ಲಿ ಕೋಟ್ ಮಾಡಬೇಕಾಗಿಲ್ಲ. ಶ್ರೀಧರರ ವ್ಯಾಖ್ಯಾನ ಮತ್ತು ರಾಧಾಕೃಷ್ಣರ ವ್ಯಾಖ್ಯಾನ ಸ್ವಲ್ಪ ಭಿನ್ನವಾಗಿರುವುದರಿಂದ ಅವರೇನು ಹೇಳಿದ್ದಾರೆ ಅಂತ ಅನ್ನೋದನ್ನು ನಾನು ನೋಡಬೇಕಾಯ್ತಷ್ಟೆ. ಮುಕುಂದಾತ್ ಗೋವಿಂದಾತ್ ಅನ್ಯತಮಃ ಭಗವತ್ ಪದಾರ್ಥ ಕೋ ನಾಮ ಸಯೇವ ಮುಕುಂದ ಸರ್ವೇಶ್ವರೋ ಭಗವಾನ್. ರಾಧಾಕೃಷ್ಣರ ವ್ಯಾಖ್ಯಾನ, ಅದ್ವೈತ ಸಂಪ್ರದಾಯದ ವ್ಯಾಖ್ಯಾನಕಾರರು. ಆ ಮುಕುಂದನೇ ಸರ್ವೇಶ್ವರನಾದ ಭಗವಂತ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಹೀಗೆ 21ನೇ ಶ್ಲೋಕಕ್ಕೆ ಇವರೆಲ್ಲ ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ಇವತ್ತು ನಾವು ನೋಡಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.